KRS ರಸ್ತೆಯ ಶ್ರೀ ಲಕ್ಷ್ಮೀ ವೆಂಕಟರಮಣಸ್ವಾಮಿ ದೇವಸ್ಥಾನದಿಂದ ಮೇಟ್ಕಳ್ಳಿ ಆಯಿಲ್ ಜಂಕ್ಷನ್ ವರೆಗೆ ಸಿದ್ದರಾಮಯ್ಯ ಆರೋಗ್ಯ ವಿಧಿ, ಸಿದ್ದರಾಮಯ್ಯ ಹೆಲ್ತ್ ಕ್ಲಬ್, ಸಿದ್ದರಾಮಯ್ಯ ಆಸ್ತಿಗಳ ಸಮೂಹ, ಇದರಲ್ಲಿ ಯಾವುದೋ ಒಂದು ಹೆಸರಿದೆ ಅಂತ ಮಾನ್ಯ ಚಾಮರಾಜ ಕ್ಷೇತ್ರದ ಶಾಸಕರು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಇರುತ್ತದೆ. ದಿನಾಂಕ 13/11/2024 ಆ ಮನವಿಯನ್ನ ಜಿಲ್ಲಾಧಿಕಾರಿಗಳು ನಮಗೆ ನೇರವಾಗಿ ಕಳಿಸಿ ಇದಕ್ಕೆ ಸೂಕ್ತ ಕ್ರಮ ಕೊಡಿ ಅಂತ ಸೂಚನೆ ನೀಡಿದ್ದಾರೆ. ಅದಾದ ನಂತರ ದಿನಾಂಕ 14/11/2024 ನಮ್ಮ ಉಪಾಯುಕ್ತರು ಅಭಿವೃದ್ಧಿ ಇವರು ಎಲ್ಲ ಝೋನ್ಗಳಿಗೆ ನಮ್ಮಲ್ಲಿ ಒಟ್ಟು 9 ಝೋನ್ಸ್ಗಳಿವೆ. 9 ಝೋನ್ಗಳಿಗೆ ಪತ್ರ ಬರೀತಾರೆ. ಈ ರೀತಿ ಈಗಾಗಲೇ ಹೆಸರಿಟ್ಟಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಸುತ್ತಲಿದೆ. ಸುತ್ತಲಿಂದ ಏನಂದ್ರೆ ಒಬ್ಬರು ಹೆಸರು 2 ಬೀದಿಗಾಗಿ, 2 ಉದ್ಯೋಗವಾಗಿ, 2 ಉದ್ಯಮಗಳಲ್ಲಿ ಹೆಸರಿಕ್ಕೆ ಅವಕಾಶ ಇರಲಿಲ್ಲ. ಆಲ್ರೆಡಿ ಈ ಥರ ಹೆಸರಿಟ್ಟಿದ್ರೆ ಅದನ್ನು ಗಮನಕ್ಕೆ ತಗೊಂಡು ಅಂತ ಒಂದು ಲೆಟರ್ ಬರೀತಾರೆ ಉಪಾಯುಕ್ತರು. ಆ ಉಪಾಯುಕ್ತರು ಲೆಟರ್ ಬಂದಮೇಲೆ ನಮ್ಮ 9 ಝೋನ್ಗಳಿಂದ ಈ ಥರ ಯಾವುದೇ ಹೆಸರಿಟ್ಟಿಲ್ಲ ಅಂತ ನಮಗೆ ವಾಪಸ್ಸು ಪತ್ರ ಬಂದಿರ್ತದೆ. ಅದರ ಆಧಾರದ ಮೇಲೆ 22/11/2024 ಮಾನ್ಯ ಆಡಳಿತಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಮ್ಮದು ಕೌನ್ಸಿಲ್ ಸಭೆ ನಡೆಯುತ್ತದೆ. ಆ ಸಭೆಯಲ್ಲಿ ನಮಗೆ ಸಿದ್ದರಾಮಯ್ಯ ಆರೋಗ್ಯ ವಿಧಿ, ಸಿದ್ದರಾಮಯ್ಯ ಹೆಲ್ತ್ ಕ್ಲಬ್, ಆಸ್ಪತ್ರೆಗಳ ಸಮೂಹ ಅಂತ ಏನಿದೆ ಅದಕ್ಕೆ ಪ್ರಸ್ತಾವಿತ 3 ಹೆಸರುಗಳ ಪೈಕಿ ಸಿದ್ದರಾಮಯ್ಯ ಆರೋಗ್ಯ ವಿಧಿ ಎಂಬ ಹೆಸರಿನ ಬದಲು ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ಹೆಸರನ್ನು ಸರ್ಕಾರಕ್ಕೆ ಪ್ರಸ್ತಾವಿಸಿರುವಂತೆ ಪರಿಶೀಲಿಸಿ ಕ್ರಮಗಳನ್ನು ಸೂಚಿಸಲಾಯಿತು ಅಂತ ಆರ್ಡರ್ ಆಯಿತು. ನಮ್ಮ ಸರ್ಕಾರದ ಅಧಿಸೂಚನೆ ಇದೆ 3/7/2019 ಹಾಗೂ 13/12/2012 ಸುತ್ತೋಲೆಯಲ್ಲಿ ನಡೆದಿದೆ. ಯಾವುದೇ ರೀತಿ ಈ ಥರ ಪ್ರಸ್ತಾವನೆ ಬಂದಾಗ ಆ ಪ್ರಸ್ತಾವನೆಯನ್ನು ದಿನಪತ್ರಿಕೆಗಳಲ್ಲಿ ಸಂಕ್ಷೇಪಣೆಗೆ ಪ್ರಚಾರಪಡಿಸಬೇಕಂತ ಇದೆ. ಅದರಂತೆ ನಾವು 18/12/2024 ಪತ್ರಿಕೆಯಲ್ಲಿ ಪ್ರಚಾರ ಮಾಡಿದ್ವಿ. ಪ್ರಚಾರ ಮಾಡಿದ್ಮೇಲೆ ಆಕ್ಷೇಪಣೆ ಹೊರ ವಿರೋಧ ಎರಡು ಬರ್ತಾ ಇದೆ. ಅದಾದ್ಮೇಲೆ ಅದೇ ಸಂಶೋಧನೆ ಹೇಳಿದೆ ಈ ರೀತಿ ಕರಾರು ಮಾಡಿದ ವಿಷಯದ ಬಗ್ಗೆ ಪ್ರಸ್ತಾವನೆ ಬಂದ ಮೇಲೆ ಮತ್ತೆ ಅದನ್ನ ಸಭೆಯಲ್ಲಿ ಕರಾರು ಮಾಡಿ ಪಾಸ್ ಮಾಡಬೇಕಂತ ಸುತ್ತಲಿದೆ. ಏನು ಕಾನೂನಿನ ಪ್ರಕಾರ ಸುತ್ತಲಿದೆ ಅದರಂತೆ ನಾವು ಕ್ರಮ ವಹಿಸಿ ಸರ್ಕಾರಕ್ಕೆ ಕಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಮತ್ತೆ ಎರಡನೇದಾಗಿ ಈಗಾಗಲೇ ನಾವು 1990 2024 ಪರಿಶೀಲನೆ ಮಾಡಿದಾಗ ಅದರಲ್ಲಿ ಎಲ್ಲರೂ ಕೂಡ ಪ್ರಿನ್ಸಸ್ ಅಂತ ಕಂಡು ಬಂದಿಲ್ಲ. ಮತ್ತೆ ಮೂರನೇದಾಗಿ 1964 ನಮ್ಮ ದಾಖಲಾತಿ ತಪ್ಪಿದೆ. 1964 1999 ಒಂದು 50% ಈಗಾಗಲೇ ಪರಿಶೀಲನೆ ಆಗಿದೆ. ತುಂಬ ಹಳೆ ದಾಖಲಾತಿ ಸ್ವಲ್ಪ ಲೇಟ್ ಆಗ್ತದೆ. ತುಂಬಾ ನಶಿಸೋದಿಲ್ಲ, ಅದನ್ನು ಒಂದೊಂದಾಗಿ ಪರಿಶೀಲನೆ ಮಾಡ್ತದೆ. ಅದನ್ನು ಸಹ ಕಂಡು ಬಂದಿಲ್ಲ. ಇನ್ನೊಂದು 2 ದಿನದಲ್ಲಿ ಅದು ಸಹ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಹೇಳ್ತೀವಿ. ಹಾಗಾಗಿ ಈಗಾಗಲೇ ನಮ್ಮ 99/2024 ಎಲ್ಲೂ ಆ ರಸ್ತೆ ಹೆಸರು ಬಂದಿಲ್ಲ. ಈಗ ಮಾಡೋಕೆ